ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. 2026ಇಂದ ನಮ್ಮದು ಲಾಗ್ಗಳು ಸ್ಟಾರ್ಟ್ ಆಗುತ್ತೆ. ಹೊಸ ವರ್ಷದಂತೆ ಹೊಸ ಲಾಗ್ಗಳು ನಮ್ಮದು ಬರ್ತಾ ಇರುತ್ತವೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸ್ವಲ್ಪ ಹಾರೈಸಿ. ಕನ್ನಡ ಜನತೆ ನಮ್ಮ ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆಸಿ. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ 2026. ಏನು ಮಾಡ್ತಾ ಇದೆ ಮಗ? ನನ್ನ ಮಗ ನೋಡಿ, 2 ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬರೀ ಮೊಬೈಲೇ ನೋಡ್ತಾನೆ. ಮೊಬೈಲ್ ಬಿಡೋಕೆ ಇಲ್ಲ. ಏನು ಮಾಡೋದನ್ನ ಗೊತ್ತಾಗ್ತಿಲ್ಲ. ಫೋನ್ ನೋಡ್ತಾನೆ 24 ಗಂಟೆ. ಹೇಳಿ 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 ಸಾಕಾಗಿದೆ. ಬಟ್ ಅವನು ಕೇಳ್ತಾ ಇಲ್ಲ. ಹುಡುಗರಂತೂ ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ. ನಾವು ಕೊಡಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ರು ಫೋನ್ ಅಂತಾರೆ ಅಷ್ಟೇ. ಬಡವ್ರ ಮನೆ ಹಿಂಗಿದೆ ನೋಡಿ. ಲವ್ ಮ್ಯಾರೇಜ್ ನಮ್ದು, ಏನಿಲ್ಲ, ಯಾರು ಏನು ಕೊಟ್ಟು. ಮತ್ತೆ ಏನ್ ಹೇಳ್ತೀಯ? ಹೊಸ ವರ್ಷಕ್ಕೆ ಒಂದೆರಡು ಮಾತು ನಿನ್ ಕಡೆಯಿಂದ. ಹೊಸ ವರ್ಷ ನಾವು ಹೊಸ ವರ್ಷ ಬರ್ತಾನೆ ಇರುತ್ತೆ, ತಲೆ ಕೆಡಿಸ್ಕೋಬೇಡ. ವರ್ಷ ಬರುತ್ತೆ. ನಿನ್ನ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನಂದ್ರೆ, ಜೀವನದಲ್ಲಿ ದುಡಿಬೇಕು, ಚೆನ್ನಾಗಿ ತಿನ್ಬೇಕು, ಉಣ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ದುಡ್ಡು ಇರೋರು ಶ್ರೀಮಂತರಲ್ಲ, ಆರೋಗ್ಯವಾಗಿ ನಾವು ಖುಷಿಯಾಗಿ ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಲೈಫ್ ಈಸ್ ಒನ್ ಡೇ ಗೇಮ್ ಅಂತಾರಲ್ಲ, ಹಂಗೆ ನಾವು ಇವತ್ತು ಇರ್ತೀವೋ ನಾಳೆ ಹೋಗ್ತೀವಿ, ನಮ್ಮ ಕೈಲಿಲ್ಲ. ನಾವು ಚೆನ್ನಾಗಿರ್ಬೇಕಷ್ಟೇ. ನಾವು ಹೊಟ್ಟೆ ತುಂಬಾ ತಿಂದು ಉಂಡು ಚೆನ್ನಾಗಿರ್ಬೇಕು. ಎಷ್ಟು ಕೋಟಿ ಇದ್ರು ಕೂಡ ಒಂದ್ ದಿವಸ ಮಣ್ಣಿಗೆನೆ, ಲಕ್ಷ ಇದ್ರು ಕೂಡ ಮಣ್ಣಿಗೆನೆ. ಹಂಗೆ ದೇಹದಲ್ಲಿ ದುಡಿಬೇಕು, ತಿನ್ಬೇಕು. ಸರ್ವಜ್ಞ ಆಗಿದ್ದಾರೆ, ಸರ್ವಜ್ಞ. ಏನಾರ ಸ್ಪೀಚ್ ಮಾಡು ಒಂದೆರಡು ಅಂದ್ರೆ ನನ್ನ ವಯಸ್ಸಲ್ಲಿ ಹುಡುಗರು, ನಾನು ಹಬ್ಬ ಅಂದ್ರೆ 8 ವರ್ಷ ಆಯ್ತು ನಾನು ಡ್ರೈವಿಂಗ್ ಫೀಲ್ಡ್ ಬಂದು. ನಮ್ಮ ಹುಡುಗರೆಲ್ಲ ಒಂದೊಂದು 2 ಗಾಡಿ ಇಟ್ಟವ್ರೆ. ನಾನು ಇರ್ತಿಲ್ಲ, ನಾನು ಆರಾಮಾಗಿ ನಾನು ತಿನ್ಬೇಕು, ಉಣ್ಬೇಕು, ಮಜಾಕ್ ಮಾಡ್ಬೇಕಷ್ಟೇ. ನಂದ್ರಲ್ಲಿ ಖುಷಿಯಾಗಿರ್ಬೇಕಷ್ಟೇ. ದುಡ್ಡೆಲ್ಲ ಸತ್ತಾಗ ದುಡ್ಡು ಬರ್ಬೇಕು, ಜನ ಬರ್ಬೇಕು. ಏನ್ ಹೇಳಕ್ ಇಷ್ಟಪಡ್ತೀಯ? ಏನಿಲ್ಲ, ಇವತ್ತಿಂದ ನಮ್ದು ಲಾಗ್ಗಳು ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂಥರ ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಷ್ಟೇ. ಏನಿಲ್ಲ, ಎಲ್ರು ಮಾಡ್ತಾ ಇದಾರಲ್ಲ, ಹಾಗೆ ನಾವು ಮಾಡೋಣ, ನಮ್ ಜೀವನ ಶೈಲಿನ ತೋರ್ಸೋಣ ಅಂತ. ಹಾಗೇನಿಲ್ಲ, ನಮ್ಮ ಹತ್ರನು ಎಲ್ಲ ಇದೆ. ಬಟ್ ಮಾಡಕ ಟೈಮ್ ಇರ್ಲಿಲ್ಲ. ಟೈಮ್ ಕೊಟ್ಬಿಟ್ಟು ಇದಕ್ಕೋಸ್ಕರ ಮಾಡೋಣ ಅಂತ. ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ತೆಗೆದ್ರೆ, ಯೂಟ್ಯೂಬ್ ತೆಗೆದ್ರೆ ಬರೀ ವ್ಲಾಗು, ವಿಡಿಯೋ ಎಲ್ರು ಮಾಡ್ತಾ ಇದಾರೆ. ಮುಂದೆ ಅವ್ರ ವಯಸ್ಸಾದ್ಮೇಲೂ ಕುತ್ಕೊಂಡು ನೋಡ್ಬೋದು, ಅವ್ರ ಮಕ್ಕಳು ನೋಡ್ಬೋದು. ನಮ್ಮ ಅಪ್ಪ ಅಮ್ಮ ಹೀಗಿದ್ರು, ಹೀಗ್ ಮಾಡ್ತಾ ಇದ್ರು ಅಂತ. ಅದೊಂಥರ ಮೆಮೊರಿ. ಮುಂದೆ ನಾವೇ ನೋಡ್ಲಿ, ನಮ್ಮ ಮಕ್ಕಳೇ ನೋಡ್ಲಿ, ಮುಂದೆ ಮೆಮೊರಿ. ಹಾಗಂತ ನಾವು ಸ್ಟಾರ್ಟ್ ಮಾಡ್ಲತ್ತೀವಿ. ನಮ್ ಬಗ್ಗೆ ತಿಳ್ಕೊತಾ ನಾವ್ ಹೇಳ್ತಾ ಹೋಗ್ತೀವಿ, ತಿಳ್ಕೊತಾ ಹೋಗಿ ಹಂಗೆ ಕಂಟಿನ್ಯೂ ನೋಡೋಣ ಹೇಗೆ ನಿಮ್ ಸಪೋರ್ಟ್ ಇರುತ್ತೆ ಅಂತ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ವ್ಲಾಗ್ ನ ಬಿಡ್ತಾ ಇರ್ತೀವಂತೆ. ನಮ್ಮಲ್ಲೇ ಕೇಕ್ ತಂದಿದ್ವಿ, ಕಟ್ ಮಾಡೋಣ ಅನ್ಕೊಂಡಿದ್ವಿ. ನಮ್ಮ ಅಣ್ಣ ಫೋನ್ ಮಾಡ್ಬಿಟ್ಟು ಅಲ್ಲೇ ಬನ್ನಿ ಅಂತ ಅಂದಿದ್ದಾರೆ. ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ನಮ್ಮಪ್ಪ ನಮ್ಮ ಅಣ್ಣರ ಮನೆ ಕಡೆಗೆ. ಇಲ್ಲಿಗೆ ಬಂದ್ಮೇಲೆ ಮತ್ತೆ ನಮ್ ಕೇಕು ಕಟ್ ಮಾಡ್ತೀವಿ, ಅದನ್ನು ಬಿಡಲ್ಲ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸಿಗೋಣ. ಹೋಗಮ್ಮಿ, ಈಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಅವ್ರ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೇನಿಲ್ಲ, ನಮ್ಮಪ್ಪ ನಮ್ಮ ಅಣ್ಣರ ಮನೆ ಕಡೆಗೆ. ನಮ್ ಯುವರಾಜು ಇಲ್ಲ ಅಂತ ಅನ್ಕೋಬೇಡಿ, ಅವ್ರ ಅಣ್ಣ ಎತ್ಕೊಂಡು ಹೋಗಿದ್ದಾರೆ. ಹೋಗ್ಬಿಟ್ಟು ಸಿಗೋಣ. ನೋಡಿ, ಇಲ್ಲೇ ಇರೋದು. ಆ ಕಡೆ ಹೋದ್ರೆ ಮನೆ. ಎಲ್ಲ ಮಳೆ ಬರ್ತಾ ನೋಡಿ, ಸೈಕಲ್ ತಗೊಂಡು ಎಲ್ಗೋ ಈ ನೈಟ್ಗೆ ನೋಡ್ರಿ. ಬಂತು ಮನೆ, ಇಳಿತಾ ಇದ್ದೀವಿ. ಎಲ್ಗಪ್ಪ ಹೋಗ್ತಾ ಇರೋದು ಅಂದ್ರೆ, ನಮ್ಮ ಮಾವ ಕೆಲಸ ಮುಗಿಸ್ಕೊಂಡು ನಡ್ಕೊಂಡ್ ಬರ್ತಾವ್ರಂತೆ, ಕರಿಯಕ್ಕೆ ಹೋಗ್ತಾ ಇರೋದು. ಎಲ್ಲ ನಮ್ಮ ಫ್ಯಾಮಿಲಿನೂ ತೋರಿಸ್ಬೋದು, ಬಟ್ ತೋರ್ಸೋಕ್ಕೆ ನಮ್ಮ ಅಣ್ಣ ಅದಕ್ಕೆಲ್ಲ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾವು ತೋರಿಸಲ್ಲ ಅಣ್ಣನಿಗೆಲ್ಲ. ನಮ್ಮ ಮಾವನ ಕರಿಯಕ್ಕೆ ಹೋಗ್ತಾ ಇದ್ದು ನೋಡಿ. ಇಲ್ಲಿದೆ ನೋಡಿ ನಮ್ಮ ಮಾವ. ಹಾಯ್ ಮಾಡು ಮಾಮ. ಬಿಜಿ ಅವ್ರೆ ಫೋನಲ್ಲಿ. ನಮ್ಮ ಮಾವನ್ನ ಕೂಡ್ಸ್ಕೊಂಡೆ, ಇವಾಗ ಹೋಗ್ತಾ ಇರೋದು ನಮ್ಮ ಮನೆ ಕಡೆನೆ. ಯುವರಾಜ್ ಇವೇ ಬಲೂನ್ ಎಲ್ಲ ತಂದಿದ್ರು ಅಂತ ಹಾರ್ಟ್ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡು ಹಾರ್ಟ್ ಮಾಡಕ್ ಹೋದ್ರೆ ಅದು ಏನೇನೋ ಆಗೋಗಿದೆ. ಏನೋ ಬಂದಂಗೆ ಮಾಡಿದ್ವಿ, ಮತ್ತೆ ತಿರ್ಗಾ ಅದು ಕೆಲ್ಸಕ್ಕೆ ಕೊಡೋಕ್ಕಾಗಲ್ಲ. ನನ್ನ ಮಗ ಬಂದ್ಬಿಟ್ಟು ಕೇಕ್ ಮುಂದ್ಗಡೆ ಹೋಗಿ ನಿಂತಿದ್ದ. ಸುಮ್ಮನೆ ಅವ್ನು ಹ್ಯಾಪಿ ಬರ್ಡೇ ಅಂದ್ರೆ ಏನಂತಾನೆ ಅಂತ ನೋಡಿದ್ರೆ ಅವ್ನು ಚಪ್ಪಾಳೆ ಬಡಿತವನೆ ನನಗೆ. ಬರ್ಡೇ ಮಾಡಿರೋದು ವಿಡಿಯೋ ಎಲ್ಲ ಕ್ಲಿಪ್ಸ್ಗಳೆಲ್ಲ ಇದ್ವು, ಬಟ್ ಹಾಕಕ್ಕೆ ನಮ್ಮ ಬೈತಾರೆ ಅಂತ ಅಲ್ಲೆಲ್ಲ ವಾಯ್ಸ್ ಕೂಡ ಬಜೆಟ್ ತರಿಸಿದ್ರು. ಏನು ಮಾಡ್ತಾ ಇದೀಯಾ? ಕೂತಿದ್ದೆ ನೋಡಿ.
ಹೋಟ್ಲ್ ಬಜ್ಜಿ ತಿಂದ ಮೇಲೆ ಆಚೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬೇಡ ಅಂತ ಇಡೀ ಬೆಂಗಳೂರಲ್ಲಿ ಸುತ್ತಾಡಿದ್ವಿ. ಮೆಜೆಸ್ಟಿಕ್ ಹತ್ರ ಹೋಗ್ಬಿಟ್ಟು ಯಾವುದು ಹೋಟ್ಲಿಗೆ ತೆರೆದಿರಲ್ಲ, ತಿರ್ಗಾ ಮತ್ತೆ ಮನೆ ಕಡೆ ಬಂದ್ವಿ ನೋಡಿ. ಅದೇನೇ ಸುಸ್ತಾಯ್ತವ ಆಚೆ ಹೋಗಿ ಬಂದ್ಬಿಟ್ಟು. ಯಪ್ಪ ಚಳಿದಾಗ ಜಗ್ಗಿ 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 ಚಳಿಯವ ಹೊರಗೆ ಹೋಲಕ್. ಹೇಳು ನೀನೆ ಎಲ್ಲಿಗೆ ಹೋಗಿದ್ದೆ ಅಂತ. ಏನು ನಮ್ಮ ಅಕ್ಕನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರು. ಹಂಗೆ ಆಚೆ ವೆಜ್ ಊಟ ಮಾಡೋಣ ಅಂತ ಹೋಗೋಣ ಅಂತ ಹೋದ್ವಿ. ಮಲ್ಲೇಶ್ವರಮಲ್ಲಿ ಒಬ್ಬ ನವರಂಗ ಥಿಯೇಟರ್ ಡೌನಲ್ಲಿ ಒಂದು ವೆಜ್ ಹೋಟ್ಲ 24 hours ಓಪನ್ ಇರುತ್ತೆ. ಅಲ್ಲಿ ಹೋದ್ ಹುಡ್ಕೊಂಡು ಅಲ್ಲೂ ಕ್ಲೋಸ್ ಇತ್ತು. ಯಾಕಂದರೆ ನ್ಯೂ ಇಯರ್ ಅಲ್ವಾ, ಪೊಲೀಸ್ ಎಲ್ಲ ಹಾಂ ಬೇಸನ್ ಸರಿ ಮಾಡಿದ್ದೀನಲ್ಲ ನಾನು ಮಾಡಿದ್ದೀನಿ ಇರುತ್ತೆ ಅಂತ ನಾವು ಹೋದ್ವಿ. ಅಲ್ಲಿ ಸಿಗಲಿಲ್ಲ. ತಿರ್ಗಾ ಅಲ್ಲಿಂದ ರಿಟರ್ನ್ ಬಂದುಬಿಟ್ಟು ನಮ್ಮ ಮನೆಯಲ್ಲ ನಮ್ಮ ಅಕ್ಕಂದೆಲ್ಲ ಡ್ರಾಪ್ ಮಾಡಿಬಿಟ್ಟು ತಿರ್ಗಾ ಇವಾಗ ಜಸ್ಟ್ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ನಾವು ಕೇಕ್ ಕಟ್ ಮಾಡ್ತೀವಿ ನೋಡೂರಂತೆ. ಅಲ್ಲೂ ನ್ಯೂ ಇಯರ್ ಮಾಡಿದ್ದೀವಿ, ಆದರೂ ನಮ್ಮ ಮನೇಲಿ ಕೇಕ್ ತಂದಿದ್ದೀವಲ್ಲ, ಅದು ನಮ್ಮ ಮನೇಲಿ ಆಚರಿಸ್ದಂಗೆ ಆಗಲ್ಲ. ನಮ್ಮದು ಕೇಕು ಕಟ್ ಮಾಡೋಣ ಅಂತ ಇವಾಗ ಮತ್ತೆ ರೆಡಿ ಆಗ್ಬಿಟ್ಟು ಕೂತಿದ್ದೀವಿ. ರೆಡಿ ಏನಾಗಿಲ್ಲ ಮಾಮೂಲಿ, ಅಷ್ಟೇ ನಾವೇನು ರೆಡಿ ಅಂದರೆ ಅಷ್ಟೊಂದು ರೆಡಿ ಆಗಲ್ಲ, ಸಿಂಪಲ್ ನಮ್ಮದು. ಮತ್ತೆ ಅಡ್ವಾನ್ಸ್ ಅಲ್ಲ ಇವಾಗ, ಹ್ಯಾಪಿ ನ್ಯೂ ಇಯರ್ ಆಗೋಯ್ತು ಆಲ್ರೆಡಿ. ಟೈಮ್ ಎಷ್ಟು 2 ಗಂಟೆ ಆಗ್ತದೆ. ನಾವು ಅಲ್ಲೆಲ್ಲ ಕಟ್ ಮಾಡಿ ಅಲ್ಲೇ ಮಲ್ಕೊಳ್ಳೋಣ ಅಂತೆಲ್ಲ ಪ್ಲಾನ್ ಆಗಿತ್ತು. ಆಮೇಲೆ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೋಗಿ ಇವಾಗ ಬಂದಿದ್ದು. ಆಯ್ತಾ, ಅದು ಬಿಡು. ಇವಾಗ ಕೇಕ್ ಮುಟ್ಟು ಕಟ್ ಮಾಡೋಣ, ಟೈಮ್ ಆಗುತ್ತೆ. ತೋರ್ಸು ಕೇಕ್ ಎಂತ ತಂದಿದ್ದೀಯ ಅಂತ. ತಗೊಂಬರೋಗು, ತೋರ್ಸು. ಫ್ರಂಟ್ ಮಾಡಿದ್ದೀನಿ ತೋರ್ಸು. ನಮ್ಮ ಅಣ್ಣ ತಂದಿದ್ದ 1 kg ಅಂತದ್ದು ಐಸ್ ಕೇಕ್. ಅದು ನಂಗೆ ಐಸ್ ಕೇಕ್ ಅಷ್ಟು ಇಷ್ಟ ಆಗಲ್ಲ. 900 ಚಿಲ್ಲರೆ ಅಂತ ಐಸ್ ಕೇಕ್. ಯಾವ ಕಡೆ ಕಣಮ್ಮ ನೋಡು, ಕಡೆ ಬ್ರ್ಯಾಂಡು ನೇಮ್. ನಾವು ಚಿಕ್ಕ ತಂದಿದ್ದೀವಿ, ಇರೋದೇ ಇಬ್ರಲ್ವಾ. ನಮ್ಮ ಪಾಪೇನು ಅಷ್ಟೊಂದು ತಿನ್ನಲ್ಲ. ಎಷ್ಟೊತ್ತು ಮಾಡ್ಲತ್ತಿ ಬಿಚ್ಲಕ್ಕೆ ಅದು ಎಲ್ಲ ಅಂಟಿಸ್ಬಿಟ್ರು. ನೋಡಿ ನಮ್ಮ ನ್ಯೂ ಇಯರ್ ಕೇಕ್ ಹಿಂಗಿದೆ. ಟಚ್ ಆಯ್ತಾನ? ಇರ್ಲಿ ಬಿಡು, ಏನದು ಫ್ಲವರ್ ಡಿಸೈನ್ ಅಲ್ಲ. ಇಡು ಕಟ್ ಮಾಡೋಣ. ನ್ಯೂ ಇಯರ್ಗೆ ಒಂದು ಪೋಸ್ ಕೊಡ್ತಾ ಇದೀವಿ ನಾವು. ಫೋಟೋ ತೆಗಿಯೋರು ಯಾರು ಇಲ್ಲ. ಕೇಕ್ ಕಟ್ ಮಾಡ್ಬಿಡೋಕ್ಕಷ್ಟೇ. ಇವಾಗ ನನ್ನ ಮಗನೂ ಮಲ್ಕೊಳ್ಳೋ ಟೈಮ್ ಆಗೈತೆ ನೋಡಿ, ಹೆಂಗ್ ಮಲ್ಕೊಳ್ಳೋನೆ. ಟೈಮ್ 2 ಗಂಟೆ ಆದ್ರೆ ಎಚ್ಚರ ಇರ್ತಾರೆ ಹೇಳಿ. ಸುಮ್ಮನೆ ಕೇಕ್ ತಂದಿದ್ದು ವೇಸ್ಟ್ ಆಗ್ಬಾರ್ದಲ್ಲ, ನಾವಾದ್ರೂ ಕಟ್ ಮಾಡೋಣ. ಬೆಳಗ್ಗೆ ಅವ್ನು ತಿಂತಾನೆ ಎದ್ಬಿಟ್ಟು ಅಂತ ಕಟ್ ಮಾಡ್ಲತ್ತೀವಿ. ವೇಸ್ಟ್ ಅಂತ ಏನಿಲ್ಲ, ನಾವು ಸಂತೋಷ ಅಂದ್ರೆ ನಮ್ಮ ಮನೇಲಿ ನಾವು ಆಚರಣೆ ಮಾಡಿದ್ರೆ ನಮ್ಗೆ ಒಂಥರ ಖುಷಿ ಇರುತ್ತೆ ಅಷ್ಟೇ, ಮತ್ತೇನಿಲ್ಲ. ಬನ್ನಿ ಕೇಕ್ ಕಟ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್. ಮದ್ದಿನ ಕುಳಿ ಮಾಡ್ಬಿಟ್ಟವ್ರೆ. ಮದ್ದಿನ ಕುಳಿ ಮಾಡ್ಬಿಟ್ಟವ್ರೆ ಗುರುವೆ. ಇಷ್ಟೊತ್ತು ನಾನು ನೋಡಿಲ್ಲ. ಹೇಳು ಹ್ಯಾಪಿ ನ್ಯೂ ಇಯರ್ ಅಂತ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ತಗೋ ತಿನ್ನು. ಅದು ಬೇಡ ನಾ ಫಸ್ಟ್ ತಿನ್ನಿಸ್ತೀನಿ, ಇಡ್ರಿ ನೀವು. ಹ್ಯಾಪಿ ನ್ಯೂ ಇಯರ್. 100 ವರ್ಷ ಚಂದ ಇರು ನನ್ನ ಜೊತೆ ಖುಷಿಯಾಗಿ. ಚಿಂಟಿ ನನ್ನ ಮಗ ಮಲ್ಕೊಳ್ಳೋನೆ. ಏನ್ ಮಾಡಕ್ಕಾಗಲ್ಲ, ಎಬ್ಬಿಸ್ರೆ ಅವ್ನು ಮತ್ತೆ ವಿಡಿಯೋ ಮಾಡಕ್ಕಲ್ಲ. ನಾನು ಮಲ್ಕೊಳಕ್ಕೂ ಬಿಡಲ್ಲ ಆ ಥರ ಅವನು. ಬೆಳಗ್ಗೆ ಆಯ್ತು ಏನಂತ ಆಟ ಆಡಕ್ ಹೋಗ್ತೀನಿ ಅಂತಾನೆ ಹೊರಗಡೆ. ಅದಕ್ಕೆ ಅಲ್ಲಿಂದನೇ 2 ಗಂಟೆಗೆಲ್ಲ ಬರಕ್ಕೆ ಅದಕ್ಕೆ ಮನಸ್ಬಿಟ್ಟು ಅಂತೆ. ಚೆನ್ನಾಗೈತೆ ಕೇಕು. ದುಡ್ಡು ಕೊಟ್ಟಿರೋದಲ್ವಾ, ಜಾಸ್ತಿ ಇದು ಕ್ರೀಮ್ ಆಗ್ಬಿಟ್ಟು ಅನ್ಸುತ್ತೆ. ತಗೊಳ್ಳಿ ನೀವು ತಿನ್ನಿ. ತಿಂದಿರ್ತಾನೆ
ನಿಮಗೂ ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಟೈಮ್ ನೋಡೋಣ ಎಷ್ಟಾಗೈತೆ. ಟೈಮ್ ಏನ್ ಕೇಳ್ತೀಯ, ಬೆಳಗಿನ ಜಾವ ಇವಾಗ ಇನ್ನೊಂದ್ 10 ನಿಮಿಷ ಆದ್ರೆ 3:34. ನಾವೆಲ್ಲ 2 ಗಂಟೆ ಆಗಿದೆ ಅನ್ಕೊಂಡಿದ್ವಿ ಗುರುವೇ. ಟ್ರಾಫಿಕ್ ಇತ್ತು ಮಾಮೂಲಿ. ಪೀಣ್ಯ ತುಮಕೂರು ರೋಡ್ ಅಂತೂ ಮಾಮೂಲಿ ಟ್ರಕ್ಗಳು ಇತ್ತಲ್ಲ, ಟ್ರಾಫಿಕ್ ಇತ್ತು. ಹೋಗಿ ಬರಕ್ಕೆ ಒಂದು 3 ಗಂಟೆ ಆಗಿದೆ ಅನ್ಸುತ್ತೆ. ಇವಾಗ ಒಂದು ಅರ್ಧ ಗಂಟೆ ಆಯ್ತು ನಾವು ಬಂದು. ಆದ್ರೆ ಈ ಸರ್ತಿ ಹೊಸ ವರ್ಷ ಜಾಸ್ತಿ ಹೊರಗಡೆ ಸ್ಪೆಂಡ್ ಮಾಡಿದ್ದಾಯ್ತು. ಹೋದ ವರ್ಷ ಅಂತೂ ಮನೇಲೆ ಕಟ್ ಮಾಡಿ ಮನೇಲೆ ಅಡ್ಗೆ ಮಾಡಿ ಊಟ ಮಾಡಿದ್ವಿ. ಅದೇ ಮಾಮೂಲಿ ಆಚೆ ಹೋಗೋಣ ಅನ್ಕೊಂಡಿದ್ವಲ್ಲ, ಬಟ್ ನ್ಯೂ ಇಯರ್ ಇರೋದಕ್ಕೆ ಎಲ್ಲ ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಮಾಡಿದ್ರು. ಇವತ್ತು ಅವ್ರ ಅಕ್ಕನ ಬರ್ಡೇ ಕೂಡ ಹಾಗೆ ಎಲ್ರು ವಿಶ್ ಮಾಡಿ ಅವ್ರ ಅಕ್ಕಂಗೆ. ಅದು ಇದು ಎರಡು ಸೇರಿ ಹೋಗೋಣ ಅಂತ ಹೋಗೋಷ್ಟ್ರಲ್ಲಿ ಎಲ್ಲ ಮುಚ್ಕೊಂಡೆ ಹೋಗಿದ್ರು ಅವ್ರ ಅಂಗಡಿಗಳು. ಹೋಗಿಲ್ಲ, ಪೊಲೀಸ್ ಸ್ಟಿಕ್ಕರ್ ಟೈಮ್ ಕೊಟ್ಟಿರ್ತಾರೆ, ಆ ಟೈಮಿಂಗ್ ಒಳಗಡೆ ಮುಗಿಸಿರ್ತಾರೆ. ಅದಕ್ಕೆ ಸುಮ್ನೆ ಏನ್ ಮಾಡೋದಂತ ಮನೆಯಲ್ಲೇ ಬಂದು ಊಟ ಮಾಡ್ಕೊಂಡು ಮಾಡಿಲ್ಲ ಕಾರಣ ಇನ್ನು ಊಟ. ಮತ್ತೆ ಪಾಪನ್ನ ಎಲ್ಲಿ ಬಿಟ್ಬಿಟ್ಟು ಇವರೇ ಮಾತಾಡ್ಕೊಂಡು ಕೂತಿದ್ದಾರೆ ಅಂತ ಏನೋ ಅನ್ಕೊಂಬೇಡಿ. ಅವ್ನು ಮಲ್ಕೊಂಡಿದ್ದಾನೆ. ನಾವು ದೊಡ್ಡವರು ಎಚ್ಚರ ಇರ್ಬೋದು, ಮಕ್ಳು ಎಚ್ಚರ ಇರೋಕ್ಕಾಗಲ್ಲ. ಅದಕ್ಕೆ ಅವ್ನು ಮಲ್ಕೊಂಡಿದ್ದಾನಲ್ಲ ಅಂತ ನಾವೇ ಕಟ್ ಮಾಡಿದ್ವಿ. ಅವನು ಜೊತೆಗಿದ್ರೆ ಇನ್ನೂ ಇದ್ರಕ್ಕಿಂತ ತುಂಬ ಖುಷಿ ಇರೋದು. ಫೋಟೋ ಎಲ್ಲ ತಗೊಳಕ್ ಪೋಚ್ ಕೊಡೋನು, ಚಪ್ಪಾಳೆ ಬಡಿಯೋನು ಎಲ್ಲ ಮಾಡ್ತಿದ್ದ. ಮಲ್ಕೊಂಡಿದ್ದಾನಲ್ಲ, ಅದಕ್ಕೆ ಅವನಿಗೆ ಬೆಳಗ್ಗೆ ತೋರಿಸ್ತೀವಿ ಎಲ್ಲ ನಾವು ಈ ರೀತಿ ಮಾಡಿದ್ವಿ ಅಂತ. ಅವಾಗ ನೋಡ್ತಾರೆ ನಮ್ಮಿಬ್ಬರ ಮುಖನ ಹಿಂಗೆ. ಇವಾಗ ಅವ್ನು ಎಬ್ಬಿಸಿದ್ರೆ ಮುಗಿದ ಕತೆ ಅಷ್ಟು. ನಮ್ದು ಬೆಳಗ್ಗೆನೇ ಆಗಿರುತ್ತೆ ನಮಗೆ. ಅದಕ್ಕೆ ಮಲ್ಕೊಳನೆ ಶಾಂತಿಯಿಂದ ಮಕ್ಕಳನ್ನ ಕೆಣಕ್ಬಾರ್ದು. ಕೆಣಕಿದ್ರೆ ಅವ್ರು ಹೆಂಗೆ ಎದ್ದಿರ್ತಾರೆ, ಮಲ್ಕೊಂಡ್ರೆ ಅವ್ರು ಮಲ್ಕೊಳಕ್ ಬಿಡ್ಬೇಕು. ಆಮೇಲೆ ಬೆಳಗ್ಗೆ ಸ್ನಾನ ಮಾಡಿಸಿದ್ಮೇಲೂ ಮಲ್ಕೊಳಲ್ಲ ಅವನು. ಅದು ನಾವು ಗದರ್ಸ್ಬಿಟ್ಟು ಮಲಗಿಸ್ಬೇಕು. ಹೊಡಿತಾರೆ ನೋಡು, ಹೊರಗಡೆ ದೆವ್ವ ಬರುತ್ತೆ ನೋಡು ಅಂತ ಹಿಂಗೆ ಹೇಳ್ಬಿಟ್ಟು ಮಲಗಿಸ್ಬೇಕು. ಇಲ್ಲಾಂದ್ರೆ ಮಲ್ಕೊಳಕ್ಕೆ ಸಾಧ್ಯ ಇಲ್ಲ. ಫೋನ್ ಬೇಕು, ಇಲ್ಲ ಹೊರಗಡೆ ಕರ್ಕೊಂಡು ಹೋಗು. ಅವ್ನು ಬಿಟ್ಬಿಟ್ಟು ಕೇಕ್ ಕಟ್ ಮಾಡಕ್ ನಮಗೂ ತುಂಬಾ ಬೇಜಾರು. ಅದಕ್ಕೆ ಅದಕ್ಕೂ ಏನಾರು ಅನ್ಕೊಂತಾರೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಏನಿಲ್ಲ, ಅರ್ಥ ಮಾಡ್ಕೋತಾರೆ ಬಿಡು ಅವ್ರನ್ನು. ಈ ಟೈಮಲ್ಲಿ ನಾವ್ ಎಚ್ಚರ ಇರೋದೇ. ನಾವು ಇವಾಗ ನಮ್ದೇ ನಾವ್ 2 ಗಂಟೆನೆ ಅನ್ಕೊಂಡಿದ್ವಿ, 3:34 ಟೈಮು ನಮಗೂ ಗೊತ್ತಿಲ್ಲ. ಆದ್ರೂ ಹೊಸ ವರ್ಷಕ್ಕೆ ಅಲ್ಲಿ ಕಟ್ ಮಾಡೋದ್ಕಿಂತ ನಮ್ಮನೇಲಿ ಕಟ್ ಮಾಡೋದೊಂದ್ ರೀತಿ ಚೆನ್ನಾಗಿರುತ್ತೆ ಅಂತ ನಾವು ಅವ್ರಿಗೆಲ್ಲ ಇಲ್ಲಿಗೆ ಕರ್ಸೋಣ ಅಂತ ಪ್ಲಾನ್ ಹಾಕಿದ್ವಿ. ಆದ್ರೆ ಅದು ಉಲ್ಟಾ ಆಗೋಯ್ತು. ಅವರೇ ಫೋನ್ ಹಚ್ಬಿಟ್ಟು ನಮ್ಗೆ ಕರೆದು ಬಿಟ್ಟಿದ್ದಾರೆ. ಹೋದ ವರ್ಷ ನಾವು ತಂದ್ಮೇಲೆ ಅವ್ರನ್ನ ಫೋನ್ ಮಾಡ್ಬಿಟ್ಟು ನಾವು ಕರ್ಸಿದೀವಿ. ಈ ವರ್ಷ ಏನ್ ಮಾಡೋರು, ನಾವು ತಂದಿದೀವಿ, ತಂದ್ಮೇಲೆ ಫೋನ್ ಹಚ್ಬಿಟ್ಟು ಕರ್ಸೋಣ ಅನ್ನೋ ಪ್ಲಾನ್ ಅಲ್ಲಿ ಇದ್ವಾಗ ನಮ್ಮಣ್ಣ ಫೋನ್ ಮಾಡ್ಬಿಟ್ಟು ಆ ಕಡೆನೂ ಬನ್ನಿ ಅಂದ್ರು. ಬಂದ್ಮೇಲೆ ಏನೋ 950 ರೂಪಾಯಿ ಕೊಟ್ಟು ಕೋಲ್ಡ್ ಕೇಕ್ ಬೇರೆ ತರಿಸಿದ್ರು. ಅವರು ಬರ್ಡೇಗೂ ಆಗುತ್ತೆ, ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ ಅಂತ ಅವ್ರು ತರಿಸಿದ್ದಾರೆ. ನಾವು ಏನ್ ಪ್ಲಾನು, ಇಲ್ಲೇ ಕಟ್ ಮಾಡೋಣ, ಎಲ್ರು ಸೇರಿ ಇಲ್ಲೇ ಅಡಿಗೆದು ಮಾಡ್ಕೊಂಡು ಊಟ ಮಾಡೋಣ ಅಂತ. ಹೋದ ವರ್ಷನೂ ಹಾಗೆ ಮಾಡಿದ್ವಿ. ಹೌದಲ್ಲ, ಹೋದ ವರ್ಷ ಹಾಗೆ ಮಾಡಿದ್ವಿ. ಅಂದ್ರೆ ಈ ವರ್ಷ ಅವರೇ ನಮ್ಗಿಂತ ಫಸ್ಟ್ ಅವರೇ ಫೋನ್ ಮಾಡಿದಾರೆ ಅಲ್ಲಿ. ಅದಕ್ಕೆ ಸುಮ್ಮನಾಗ್ಬಿಟ್ವಿ. ಅಲ್ಲೇ ರೆಕಾರ್ಡ್ ಆಗ್ತಾ ಇದೆ, ಬಟ್ ಇದು ಆಗ್ತಾ ಇದೆ, ಬ್ಲಾಕ್. ನಾವು ಇವಾಗ ಸ್ವಲ್ಪ ಮಾಡ್ತಾ ಇದೀವಿ, ಹೀಗೆ ಸಪೋರ್ಟ್ ಮಾಡಿ. ಇನ್ನು ಅಷ್ಟೊಂದೆಲ್ಲ ಬರಲ್ಲ ನಮ್ಗೆ. ಸುಮ್ನೆ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ಮಾಡ್ಕೊಂಡು ಬಂದಿದ್ದು. ಕಲಿತೀವಿ ಇನ್ನು ಹೀಗೆ. ಕಲಿಯೋದನೈತೆ, ಮಾಡ್ಕೊಂಡು ಹೋದ್ರೆ. ಅಂದ್ರೆ ಏನು, ನಾವು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಡೈಲಿ ವ್ಲಾಗ್ಗಳು ಬಿಡ್ಬೋದು. ಜೀವನ ಯಾವ ರೀತಿ ಇದೆ ಎಲ್ಲಾನು ಹೇಳ್ಬೋದು. ಬಟ್ ಇವರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಬೆಳಗ್ಗೆ 10 ಗಂಟೆಗೆ ಹೋದ್ರೆ ರಾತ್ರಿ 1 ಗಂಟೆ 2 ಗಂಟೆ ಆಗುತ್ತೆ ಬರಕ್ಕೆ. 12 ಗಂಟೆ ಅಲ್ಲಿಂದ 12:30 ಕ್ಲೋಸಿಂಗ್ ಕೊಡ್ತಾರೆ, ಬರಕ್ಕೆ 2 ಗಂಟೆ ಆಗುತ್ತೆ ಕರೆಕ್ಟ್. ಹಾಗಾಗಿ ನಾವು ಅಷ್ಟು ಅದ್ರ ಬಗ್ಗೆ ಹೋಗ್ಲಿ ಬಿಡು, ರೀಲ್ಸ್ ಬಿಡ್ತೀವಲ್ಲ ಇನ್ಸ್ಟಾಗ್ರಾಮ್ದಲ್ಲಿ ಸಾಕು ಅಂತ ಹೀಗೆ ಅದೇ ಖುಷಿಲೇ ಇದ್ವಿ. ಬಟ್ ಎಲ್ಲಾರು ಮಾಡ್ತಾ ಇರ್ಬೇಕಾದ್ರೆ 26 ಅಲ್ಲಿ ಇದನ್ನು ಟ್ರೈ ಮಾಡೋಣ ಅಂತ ಎಲ್ಲಾರು ಮಾಡ್ತಾ ಇರ್ಬೇಕಾದ್ರೆ ಇದು ಏನ್ ದೊಡ್ಡದಲ್ಲ, ನಾವು ಟ್ರೈ ಮಾಡೋಣ, ಮುಂದೆ ನಾವು ಈ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನೋಡಕ್ ಒಂದ್ ಮೆಮೊರಿ ಇರುತ್ತೆ. ಇನ್ನೊಂದೇನಪ್ಪ ಅಂದ್ರೆ ನಾವು ಲೈಕ್ಸ್ ಕಮೆಂಟ್ಸ್ ಅದು ಇದು ಅದಕ್ಕೆಲ್ಲ ಫೇಮಸ್ ಆಗ್ಲಿ ಅಂತ ಏನು ನಾವು ಮಾಡ್ತಾ ಇಲ್ಲ. ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ನಾವು ಯಾವಾಗ ಫ್ರೀ ಆದಾಗ ನೋಡ್ಕೋಬಹುದು, ನಾವು ಈ ತರ ಮಾಡಿದೀವಿ ಅಂದ್ರೆ ಇವಾಗ ಇವ್ರು ಹೀಗ್ ಲವ್ ಮಾಡ್ಬಿಟ್ಟು ಹೀಗ್ ಹೋದ್ರು ಹೇಗಿದಾರೋ ಅಂತ ನಮ್ ಹಿಂದೆ ಮಾತಾಡೋರು ತುಂಬಾ ಜನ ಇದ್ದಾರೆ. ಎಲ್ಲ ಕೇಳ್ಬಿಟ್ಟಿದೀವಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡೆ ನಾವು ಕೂತಿಲ್ಲ.
ಬಟ್ ಅವರಿಗೆ ಈ ವಿಡಿಯೋ ನೋಡಿರ್ತಾರಲ್ಲ ಅವರು ಚೆನ್ನಾಗಿದ್ದಾರೆ, ಅದು ಒಂದ್ ಖುಷಿ ನನ್ಗೆ. ಆಗಿರಲ್ಲ ಬಿಡು, ಇನ್ನೊಬ್ರು ತೋರಿಕೆ ಪ್ರೀತಿ ಅಂದ್ರೆ ಅವ್ರೇನ್ ಮಾತಾಡ್ಬಾರ್ದು, ಯಾಕಂದ್ರೆ ಅವರು ಲವ್ ಮ್ಯಾರೇಜ್, ಒಂದ್ ಸ್ವಲ್ಪ ನಾ ಹೇಳ್ತೀನಿರು, ಅವ್ರೇನ್ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ, ಏನ್ ಉದ್ಧಾರ ಆಗಲ್ಲ, 3 ದಿವ್ಸದ ಬಾಳು ಅಂತ ಎಲ್ಲ ತುಂಬಾ ಮಾತ್ ಕೇಳಿದೀವಿ, ಮಗುನೆಲ್ಲೋ ಬಿಟ್ಬಿಟ್ವಾ ಅಂತೆಲ್ಲ ಈ ರೀತಿ ಹೇಳಿದ್ರು. ಆದ್ರೂ ನಾವು ಒಂದಾಗ್ ಬದುಕ್ತಾ ಇದೀವಿ, ಎಷ್ಟೇ ಕಷ್ಟ ಅಡೆತಡೆ ಬಂದ್ರು ನಮ್ ಜೀವನದಲ್ಲಿ ಇದೇ ಬರ್ದಿತ್ತು, ಹಣೆ ಬರದಲ್ಲಿ ಒಂದಾಗ್ ಬದುಕ್ತಾ ಇದೀವಿ ಅಷ್ಟೇ. ಅದೇ ನಮ್ಗೆ ಯಾರು ಮಾತಾಡಿದಾರಲ್ಲ ಅದು ಅವ್ರಿಗೆ ಹತ್ತುತ್ತೆ ಅಂತ. ಇನ್ನೊಬ್ಬರು ಖುಷಿ ಸಂತೋಷಕ್ಕಂತೆಲ್ಲ ನಮ್ ಖುಷಿ ನಮ್ ಸಂತೋಷಕ್ಕೋಸ್ಕರ ಮಾಡ್ತಾ ಇರ್ತೀವಿ ವಿಡಿಯೋ, ಅದಕ್ಕೆ ಅಷ್ಟೇ, ಮತ್ತೇನಿಲ್ಲ. ಇನ್ನೊಬ್ಬರು ನೋಡ್ಲಿ, ಇನ್ನೊಬ್ಬರು ಉಳ್ಕೊಳ್ಳಿ ಹಂಗೇನೆಲ್ಲ ಸೀನು. ಬಟ್ ನಮಗ್ ಖುಷಿ ಅನಿಸುತ್ತೆ, ಮಾಡ್ಬೇಕು ಅನಿಸ್ತಾಯ್ತು, ಅದು ಹಂಗೆ ಬರುತ್ತೆ, ಅದಕ್ಕೆ ಕಂಟಿನ್ಯೂ ಟಚ್ ಮಾಡಿದ್ರೆ ಬರ್ತಾ ಮತ್ತೆ ಅಷ್ಟೇ, ಏನ್ ಬೇರೆ ಅಷ್ಟೇ. ಏನು ಅನ್ಕೊಂಬೇಡಿ, ನಮ್ಮ ಮನ್ಸಲ್ಲಿ ಇರೋದ್ ನಾವು ನೇರವಾಗಿ ಹೇಳ್ತೀವಿ. ನಾವು ಉತ್ತರ ಕರ್ನಾಟಕದ ಮಂದಿ ಅಂದ್ಮೇಲೆ ಒಳಗೊಂದ್ ಹೊರಗೊಂದಿಲ್ಲ, ಏನೇ ಇದ್ರು ಎದ್ರೆ ಹೇಳೋದು. ನಮ್ಮಿಂದ ಏನಾರ ನಿಮ್ಗೆ ಹರ್ಟ್ ಆದ್ರೆ ಸಾರಿ. ಏನ್ ಆಟ ಮಾಡಕ್ ನೀನು ಕೇಳಿದಾಗ ಬೈದಿದ್ದೆ, ಏನ್ ಮಾತಾಡ್ತೀವಿ. ಮತ್ತೆ ಯೂಟ್ಯೂಬ್ ಅಲ್ಲಿ UK ಕಪಲ್ಸ್ ಅಂತ ನೇಮ್ ಇಡ್ಬೇಕಂತ ಇದೀವಿ. ಬಟ್ ನಿಮ್ಮ ಒಪಿನಿಯನ್ ಏನಿದೆ, ಏನಿಡು ಅಂತ. ನಮ್ಮ ಯಾಕಂದ್ರೆ ಪಕ್ಕ ಉತ್ತರ ಕರ್ನಾಟಕ ಮಂದಿ, ಗುಲ್ಬರ್ಗ ಪುಡಿಕಾರ್ ರೊಟ್ಟಿ ಉಂಡಿ ಬೆಳೆದವ್ರು. ನೀವ್ ಹೆಸರು ಏನಿಡು ಅಂದ್ರೆ ಸಪೋರ್ಟ್ ಮಾಡಿ ನಮಗ್ ಬೆಳೆಸಿದ್ರೆ ಪಕ್ಕಾ UK ಕಪಲ್ಸ್ ಅಂತ ನಮ್ದು ID ನೇಮ್ ಇಡ್ತೀವಿ. ಇನ್ನು ಅವ್ರದ್ದು ಬ್ಯಾಡ್ ಬಾಯ್ ಲೋಕಿ ಅಂತ ಇದೆ, ನಂದಷ್ಟೇ UK ಕಪಲ್ಸ್ ಅಂತ ಇದೆ. ನಂದು ಒಂದ್ 5 ವರ್ಷ 6 ವರ್ಷ ಆಯ್ತು, ನಾನು ಕಾಲೇಜ್ ಹೋಗ್ಬೇಕಾದ್ರೆ ಒಂದು ನೇಮ್ ಪರ್ಮನೆಂಟ್ ಆಗೋಯ್ತು, ಬ್ಯಾಡ್ ಬಾಯ್ ಲೋಕಿ ಅಂತ. ಹಂಗೆ ಮ್ಯಾನೇಜ್ ಮಾಡ್ಕೊಂಡು ನಡೀತಿದ್ದೀನಿ ಅಷ್ಟೇ, ನಾನೇನಿಲ್ಲ. ತೆಗೆದ್ಬಿಟ್ಟು UK ಕಪಲ್ಸ್ ಅಂತ ಹಾಕ್ತಿವಿ ಸ್ವಲ್ಪ ದಿವಸ ಆಲಿ ನೋಡೋಣ. ನಾವು ಟ್ಯಾಲೆಂಟ್ ಇರೋದನ್ನ ಇಂಪಾರ್ಟೆಂಟ್, ವಿಡಿಯೋನು ಸುಮ್ನೆ ಮಾಡ್ಬಿಡೋದಲ್ಲ, ಅದ್ರಲ್ಲೂ ಟ್ಯಾಲೆಂಟ್ ಇರ್ಬೇಕು, ಮಾತಾಡೋದ್ರಲ್ಲೂ ರೀತಿ ನಿಯಮಗಳೆಲ್ಲ ಇರ್ಬೇಕು. ಯಾಕ ಒಂದ್ ಮಾತ್ ಮಿಸ್ಟೇಕ್ ಆದ್ರೆ ನೋಡೋರ್ಗು ಸರಿ ಅನ್ಸಲ್ಲ, ಮಾಡೋರ್ಗು ಸರಿ ಅನ್ಸಲ್ಲ. ಅಂದ್ರೆ ಇನ್ನೊಂದು ವಿಚಾರ ಏನಂದ್ರೆ, ನಾವು ಇದಕ್ಕೆ ಟೈಮ್ ಕೊಟ್ಟು ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಹೋಗ್ಲಿ ಬಿಡು, ಈಗ ಮಾಡೋಣ, ಇವತ್ ಮಾಡೋಣ, ನಾಳೆ ಮಾಡೋಣ, ನಾಡಿದ್ ಮಾಡೋಣ ಅಂತ ಅನ್ಕೊಂಡ್ರೆ ಯಾವ್ದು ಆಗಲ್ಲ. ನಾವು ಮಾಡ್ತೀವಿ, ಎಷ್ಟೇ ಕೆಲ್ಸ ಇದ್ರು ಮಾಡ್ತೀವಿ ಅಂತ ಆದ್ರೆ ಅದು 10 ನಿಮಿಷದ ಕೆಲ್ಸ. ಮಾಡ್ಬೋದು ಬಿಡು, ಏನ್ ಅಂದಲ್ಲ. ಬಟ್ ಎಡಿಟ್ ಮಾಡೋದೇ ತುಂಬಾ ಕಷ್ಟ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ನಾನು ಅನುಭವಿಸಿದ್ದೀನಿ, ಒಂದ್ 2-3 ಮಾಡಿದ್ದೀನಿ ನನ್ನ ಪ್ರಕಾರ. ಮಾಮೂಲಿ ಅವ್ರು ರೆಜೆಕ್ಟ್ ಹೋಗಿದ್ದು ಅದು ಇದು 4 ಮಾಡಿದ್ದೀನಿ. ಬಟ್ 1 ಅವರ್ 2 ಅವರ್ ಅದಕ್ಕೆ ವಾಯ್ಸ್ ಎಲ್ಲ ಕೊಡ್ಬೇಕಲ್ಲ, ತುಂಬಾ ಕಷ್ಟ. ಅದ್ರಾಗ ಬೇರೆ ನಮ್ ಹುಡುಗ ಇದಾನಲ್ಲ, ಬರೀ ಫೋನು ಮಾಡ್ಬೇಕಂದ್ರೆ ಫೋನ್ ಕಿತ್ಕೊಂತ. ನಾವು ಏನೋ ಮಾಡ್ಬೇಕು ಕೆಲಸ ಅಂತಂದಾಗ ಅವ್ನ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಬಿಟ್ಟೆ ಮಾಡ್ಬೇಕು ನಾವು. ಇಲ್ಲಾಂದ್ರೆ ಅವ್ನು ಫೋನೇ ಕೊಡಲ್ಲ. ಇಲ್ಲ ಈ ಫೋನ್ ಬೇಕು, ಇನ್ನೊಂದು ಫೋನ್ ಬೇಕು. ಎರಡರಲ್ಲಿ ಒಂದು ಮೊಬೈಲ್ ಕೊಟ್ರೆ ಒಂದು ಮೊಬೈಲ್ ಇಂದ ನಾವು ಕೆಲಸ ಸ್ಟಾರ್ಟ್ ಮಾಡ್ಕೋಬಹುದು ಅಷ್ಟೇ. ಆ ಫೋನ್ ಕೊಟ್ರೇನೆ ಅವನು ವಿಡಿಯೋ ಎಡಿಟ್ ಮಾಡಕ್ ಬಿಡ್ತಾನೆ. ಹಾಗಾಗಿ ಚಿಕ್ಕ ಮಗು ಅಲ್ಲ, ನಾವು ಬೇಡ ಅಂತ ಅನ್ಕೊಂಡಿದ್ವಿ. ಬಟ್ ಇವಾಗ ಟ್ರೈ ಮಾಡ್ತಾ ಇದೀವಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಅಷ್ಟೇ ಕೇಳ್ಕೊಳ್ಳೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.